ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಸೆಪ್ಟೆಂಬರ್ 15 to 30 ಡೇಟ್ವರೆಗಿನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಸೊ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಮಿಥುನ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ 9 ಆಫ್ ವಾಂಡ್ಸ್ ಬಂದಿದೆ, ಸೆಕೆಂಡ್ ಕಾರ್ಡ್ ನನಗೆ 8 ಆಫ್ ಕಪ್ಸ್ ಬಂದಿದೆ. 9 ಆಫ್ ವಾಂಡ್ಸ್ ಆ್ಯಂಡ್ 8 ಆಫ್ ಕಪ್ಸ್ ಯಾವಾಗಲೂ ವಾಕಿಂಗ್ ಅವೇನ ರೀಪ್ರೆಸೆಂಟ್ ಮಾಡುತ್ತೆ. ರಿಲೇಷನ್ಶಿಪ್ಗೆ ಸಪ್ರೇಷನ್ ಆಗಿರ್ಬೋದು ಅಥವಾ ಬ್ರೇಕಪ್ ಮಾಡಿಕೊಂಡು ಆ ವ್ಯಕ್ತಿನ ಬಿಟ್ಟು ಅಥವಾ ನಿಮ್ಮನ್ನು ಆ ವ್ಯಕ್ತಿ ಬಿಟ್ಟು ಕನೆಕ್ಟ್ ಆಗಿರೋ ವ್ಯಕ್ತಿ ದೂರ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಥರ್ಡ್ ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಇಟ್ ಫೀಲ್ಸ್ ಲೈಕ್ ನಿಮಗೆ ಅದರ್ ಪರ್ಸನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೋದು ಅಥವಾ ನೀವು ಅದರ್ ಪರ್ಸನ್ ಹತ್ರ ಯಾಕೋ ಸರಿ ಹೋಗ್ತಾ ಇಲ್ಲ, ತುಂಬ ಟಯರ್ಡ್ ಆಗಿದೆ ರಿಲೇಷನ್ಶಿಪ್ಪಲ್ಲಿ. ಏನೇ ನಾವು ಕಮ್ಯುನಿಕೇಟ್ ಮಾಡಿ, ಏನೇ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕ್ಲಿಯರ್ ಮಾಡಿಕೊಂಡ್ರು ಸರಿ ಹೋಗ್ತಾ ಇಲ್ಲ. ಐ ಫೀಲ್ ಇದು ಒಂದು ಬಿಗ್ ನೋ ಇದೆ ಅಂತ ಅವ್ರು ಹೇಳ್ಬೋದು. ಇನ್ ಅದರ್ ಪೀಪಲ್ಸ್ಗೆ ನಾನು ಏನು ಹೇಳ್ತೀನಿ ಅಂದರೆ, 9 ಆಫ್ ವಾಂಡ್ಸ್ ಇರೋದ್ರಿಂದ ಥರ್ಡ್ ಕಾರ್ಡ್ ನನಗೆ ಮೆಜಿಷಿಯನ್ ಕಾರ್ಡ್ ಇದೆ, ಫೋರ್ತ್ ಕಾರ್ಡ್ ನನಗೆ ಸ್ಟ್ರೆಂತ್ ಕಾರ್ಡ್ ಇದೆ. ನಿಮಗೆ ಯಾರಾದರೂ ಪ್ರಪೋಸ್ ಮಾಡ್ಬೋದು, ಸಮ್ವನ್ ಎಕ್ಸ್ಪ್ರೆಸ್ಸಿಂಗ್ ದೇರ್ ಫೀಲಿಂಗ್ಸ್ ಅಂತಲೂ ಹೇಳ್ತೀನಿ ನಾನು ಕೆಲವ್ರಿಗೆ, ಮಿಥುನ್ ರಾಶಿಯವ್ರಿಗೆ. ಇನ್ನೂ ಕೆಲವ್ರಿಗೆ ಸ್ಟ್ರೆಂತ್ ಕಾರ್ಡ್ ಮತ್ತು ಫಿಫ್ತ್ ಕಾರ್ಡ್ 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯು ಡೋಂಟ್ ಬೈ ಇಟ್ ಅನ್ಬೋದು. ಅವ್ರು ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಥವಾ ಸಾರಿ ಕೇಳ್ಬೋದು ಅಥವಾ ಏನೋ ಒಂದು ರೀಸನ್ಸ್ ಹೇಳ್ಬೋದು. ನನ್ನದೇ ತಪ್ಪು ಅಂತಲೂ ಕೆಲವ್ರು ಹೇಳ್ಬೋದು. ಕನ್ಫ್ಲಿಕ್ಟ್ಸ್ ಮಧ್ಯೆ, ಕಮ್ಯುನಿಕೇಷನ್ ಮಧ್ಯೆ ಅನಿಸುತ್ತೆ ಯಾರಾದರೂ ನಿಮಗೆ, ಬಟ್ ನೀವು ಅದನ್ನು ನಂಬಲ್ಲ, ಅದನ್ನು ತಗೊಳ್ಳಲ್ಲ ಅಂತ ಹೇಳ್ಬೋದು. ಅದಕ್ಕೂ ಕರೇಜ್ ಬೇಕು, ಹೇಳೋದಕ್ಕೂ ಏನು ಹೇಳ್ತೀವಿ, ಸ್ಟ್ರೆಂತ್ ಬೇಕು. ನೋಡಿ, ಕೆಲವ್ರಿಗೆ ಈ ಕನೆಕ್ಷನ್ಗೆ ಟೈಮಿನ ಅಗತ್ಯ ಇದೆ. ಯಾವುದೇ ಡಿಸಿಷನ್ನು ಏನಂತಾರೆ ಸಡನ್ನಾಗಿ ತೊಗೊಳ್ಬೇಡಿ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಓವರ್ ವರ್ಕ್ ಇದೆ, ನೀವು ಕೆಲಸ ಮಾಡ್ತಾಯಿದ್ರೆ ಎಮೋಷ್ನಲಿ ಎಕ್ಸಾಸ್ಟೆಡ್ ಇದ್ದೀರಾ, ಒಂದು ರಿಲೇಷನ್ಶಿಪ್ಪಿಂದ ಅಥವಾ ಫ್ಯಾಮ್ಲಿ ಪ್ರಾಬ್ಲಮ್ಸಿಂದ, ಇನ್ನೊಂದು ಮಾಡ್ತಾ ಇರೋ ಕೆಲಸದಿಂದ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ನೀವೇನಂದರೆ ಯಾವುದು ಕರೆಕ್ಟಾಗಿ ಡಿಸಿಪ್ಲಿನಾಗಿ ಮಾಡೋ ಕೆಲಸನ ನಿಮ್ಮ ಕೈಯಿಂದ ಮಾಡೋಕ್ಕಾಗ್ತಾಯಿಲ್ಲ. ಮೋಸ್ಟ್ ಆಫ್ ದಿ ಟೈಮ್ ಎಕ್ಸಾಸ್ಟೆಡ್ ಫೀಲಿಂಗ್ ಇದೆ ಅಂತ ನಾನು ಹೇಳ್ಬೋದು. ಸಿಕ್ಸ್ತ್ ಕಾರ್ಡ್ ನೋಡಿ, ನನಗೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಮೈಟ್ ಬಿ ನೀವು ನನ್ನ ರೀಡಿಂಗ್ ನೋಡೋರಾಗಿದ್ದರೆ ತುಂಬ ಎಮೋಷ್ನಲಿ ಡ್ರೈನ್ ಆಗಿದ್ದೀರಾ, ಕಣ್ಣಲ್ಲಿ ತುಂಬ ನೀರು ಹಾಕಿದ್ದೀರಾ, ತುಂಬ ಸಂಕಟ ಇದೆ ಮನಸ್ಸಲ್ಲಿ, ದುಃಖ ಅಂತ ಹೇಳ್ಬೋದು. ಏನೋ ಒಂದು ದೊಡ್ಡ ಮಟ್ಟದ ಮೋಸ, ನೀವು ಯಾರನ್ನೋ ತುಂಬ ನಂಬಿದ್ರಿ, ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಅದನ್ನು ಇವಾಗಲೂ ನಿಮಗೆ ನಂಬೋಕ್ಕಾಗಲ್ಲ, ತೊಗೊಳ್ಳೋಕ್ಕಾಗ್ತಾಯಿಲ್ಲ, ಬಟ್ ಅದೇ ನಿಜ ಅಂತ ನಿಮ್ಗೆ ಅರ್ಥ ಆಗಿದೆ. ಲೈಕ್ ಯು ಜಸ್ಟ್ ಮೇ ಬಿ ನಿಮ್ಮನ್ನು ಯಾರಾದರೂ ಇಗ್ನೋರ್ ಮಾಡ್ತಾ ಇರ್ಬೋದು, ಸೈಡ್ಲೈನ್ ಮಾಡಿರ್ಬೋದು ನಿಮ್ಮನ್ನು. ನಿಮ್ಮ ಮುಂದೆನೇ ಬೇರೆ ವ್ಯಕ್ತಿ ಜೊತೆ ಇರ್ಬೋದು, ಅವ್ರ ಮುಂದೆ ನಿಮ್ಮನ್ನು ಸೈಡ್ಲೈನ್ ಮಾಡ್ಬೋದು, ಲೆಟ್ ಯು ಡೌನ್, ಬೇರೆಯವ್ರ ಮುಂದೆ ನಿಮ್ಮನ್ನು ಅವಮಾನ ಮಾಡುವಂಥ ವ್ಯಕ್ತಿ ಆಲ್ರೆಡಿ ಮಾಡಿರ್ಬೋದು. ತುಂಬ ಜನಗಳ ಮಧ್ಯೆ ನಿಮ್ಮನ್ನು ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡಿಸೋವಂಥ ವ್ಯಕ್ತಿ. ಲೈಕ್ ಕೆಲವ್ರು ಇರ್ತಾರೆ ನೋಡಿ, ನಾವು ಜೋಕ್ ಮಾಡ್ತೀವಿ, ಫ್ಲರ್ಟ್ ಮಾಡ್ತೀವಿ ಅಂತ ಇನ್ನೊಬ್ರನ್ನ ಇನ್ಸಲ್ಟ್ ಮಾಡೋದು, ಇನ್ನೊಬ್ಬರು ಸಣ್ಣ ಪುಟ್ಟ ತಪ್ಪುಗಳನ್ನ ಬೇರೆಯವ್ರ ಮುಂದೆ ಎತ್ತಿ ತೋರಿಸೋದು. ಆ ಥರ ವ್ಯಕ್ತಿ ಜೊತೆ ನೀವು ಕನೆಕ್ಟ್ ಆಗಿದ್ರೆ, ಮೇ ಬಿ ಮ್ಯಾರಿಡ್ ಇರ್ಬೋದು. ಇಟ್ಸ್ ಲೈಕ್, ಅಥವಾ ಕೆಲವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಮಿಥುನ್ ರಾಶಿಯವ್ರು ನೀವೇ ಆಗಿರ್ಬೋದು, ಅದರ್ ಪರ್ಸನ್ ಆಲ್ರೆಡಿ ನೀವು ಮದುವೆ ಆಗಿರೋ ವ್ಯಕ್ತಿನ ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಜೊತೆ ನೀವು ಇರ್ಬೋದು, ಮೋಸ ಮಾಡಿಕೊಂಡು, ಅಥವಾ ಸೆಕೆಂಡ್ ಮದುವೆ ಆಗಿರ್ಬೋದು. ಲೈಕ್ ಬಿಟ್ರೇಲ್ ಆಫ್ ಸಿಚುವೇಶನ್ ಅಂತ ಹೇಳ್ತೀನಿ ನಾನು. ತುಂಬ ಸುಳ್ಳುಗಳನ್ನ ನೀವು ಹೇಳಿದಿರೋ, ಅದರ್ ಪರ್ಸನ್ನು ಹೇಳಿದಾರೋ, ಐ ಡೋಂಟ್ ನೋ. ಲೈಕ್ ಎಲ್ಲದಕ್ಕೂ ಕರ್ಮ ಬೈಟ್ಸ್ ಬ್ಯಾಕ್ ಅಂತ ಹೇಳ್ತೀವಿ. ತುಂಬ ದಿನ ನೀವು ಖುಷಿಯಾಗಿರೋಕ್ಕಾಗಲ್ಲ. ಯಾರಿಗಾದ್ರೂ ನೀವು ಮೋಸ ಮಾಡಿದ್ದಾರೆ ಅಥವಾ ನಿಮಗೆ ಯಾರಾದರೂ ಮೋಸ ಮಾಡಿದರೆ, ಸ್ಟಿಲ್ ಅವ್ರು ಬಂದೇ ಬರ್ತಾರೆ ನಿಮ್ಮ ಹತ್ರಕ್ಕೆ. ತುಂಬ ಕತೆಗಳನ್ನ ಹೇಳ್ಬೋದು ನಿಮಗೆ, ಆ ಸಿಚುವೇಶನ್ ಹಾಗಿತ್ತು, ಹೀಗಿತ್ತು. ಯು ಡೋಂಟ್ ಬೈ ಇಟ್ ಅಂತ ಹೇಳ್ತೀನಿ. ನೀವು ಅದನ್ನು ತೊಗೊಳ್ಳಲ್ಲ, ಅದನ್ನು ನಂಬಲ್ಲ ನೀವು ಏನೇ ಆದ್ರೂ. ಬಟ್ ನೀವೇನು ಅನುಭವಿಸಿದ್ದೀರಾ, ನಿಮಗೆ ಇದನ್ನೆಲ್ಲ ಅನುಭವಿಸೋಕ್ಕೆ ಯಾರು ಕಾರಣ ಇದ್ದಾರೆ ಅವರು ಕೂಡ ಲೈಕ್ ಇಂಟು 10x ಬರುತ್ತೆ ಅವ್ರಿಗೆ.
10 ಪಟ್ಟು ಜಾಸ್ತಿ ಅನುಭವಿಸ್ತಾರೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.